ಗುರುಗಳೇ, ಇನ್ನು ರಾಜಕೀಯ ಪರಿಸ್ಥಿತಿಯತ್ತ ಗಮನ ಹರಿಸೋದಾದ್ರೆ ಸಾಕಷ್ಟು ಕಲಹಗಳು ನೋಡ್ತಾ ಇದ್ದೀವಿ, ದಿನಕ್ಕೊಂದು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಈ 2026ರಲ್ಲಿ ರಾಜಕೀಯ ಪರಿಸ್ಥಿತಿ ಇಡೀ ಮೊದಲು ರಾಜ್ಯಕ್ಕೆ ತಿಳಿಸ್ಕೊಡಿ. ಖಂಡಿತ ಪ್ರಜ್ವಲ. ಏನು ಅಂದರೆ ರಾಜ್ಯಕ್ಕಾದರೆ ಏನೋ ಮಾಡ್ಕೋ, ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗಲಿ, ಸಂಕ್ರಾಂತಿಯಿಂದ ಹಿಡಿದು ಉಗಾದಿ ಮೇವರೆಗೂ ಕೆಲವು ಗ್ರಹಗಳು 5 ಗ್ರಹಗಳು ಒಂದು ಮನೆಗೆ ಬರುತ್ತೆ, ಹೋಗೋದು ಬರೋದು. 5 ಗ್ರಹಗಳು ಬರುತ್ತೆ ಹೋಗುತ್ತೆ. ಬರೋವಾಗ ಹೋಗುವಾಗ ಕೆಲವರಿಗೆ ಕಮ್ಮಿ ಆಗುತ್ತೆ ಬಲ, ಕೆಲವರಿಗೆ ಜಾಸ್ತಿ ಆಗುತ್ತೆ. ಸೊ ರಾಜಕೀಯ ಭವಿಷ್ಯದಲ್ಲಿ ಹೊಸ ಮುಖ್ಯಮಂತ್ರಿಗಳು ಸಿಗೋದು ಗ್ಯಾರಂಟಿ, ಶತಸಿದ್ಧ. ಆಕಾಶ ಬಿದ್ದೋಗ್ಲಿ, ಭೂಮಿ ಎರಡಾಗ್ಲಿ, ಸೂರ್ಯ ಚಂದ್ರ ಈ ಕಡೆಯಿಂದ ಆ ಕಡೆ ಆಗೋಗ್ಲಿ, ಹೊಸ ಮುಖ್ಯಮಂತ್ರಿ ಬರೋದು ಗ್ಯಾರಂಟಿ. ಕರ್ನಾಟಕ ರಾಜ್ಯಕ್ಕೆ ಗ್ಯಾರಂಟಿ. ಪಕ್ಕದ ರಾಜ್ಯಕ್ಕೂ ಹೊಸ ಮುಖ್ಯಮಂತ್ರಿ ಬರೋದು ಗ್ಯಾರಂಟಿ, ಅದು ಬರ್ಕೊಂಬಿಡು. ಆಮೇಲೆ ಭಾರತ ದೇಶದಲ್ಲಿ 6 ಕಡೆ ಮುಖ್ಯಮಂತ್ರಿಗಳು ಚೇಂಜಸ್ ಆಗುತ್ತೆ, ಪವರ್ಗಳು ಹೋಗುತ್ತೆ. 6 ಜನಕ್ಕೆ ಮುಖ್ಯಮಂತ್ರಿ ಸ್ಥಾನಗಳು ಚೇಂಜ್ ಆಗುತ್ತೆ. ದಕ್ಷಿಣದಲ್ಲಿ 2, ಟೋಟಲ್ ಭಾರತದಲ್ಲಿ 6 ಕಡೆ ಚೇಂಜ್ ಆಗುತ್ತೆ. ಹೆಂಗಸರ ರಾಜ್ಯಭಾರ ಅಧಿಕಾರಗಳು ರಾಜಕೀಯದಲ್ಲಿ ಹೆಚ್ಚಾಗತ್ತೆ. ಸೊ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಹೆಂಗಸರ ಕೈ ಬಾಳ ಜಾಸ್ತಿ ಆಗುತ್ತೆ. ಶುಕ್ರನ ಮನೆ ಅಲ್ವಾ, ಶುಕ್ರ ರಾಹು ಜೊತೆ ಇದ್ರೆ ಹೆಣ್ಣಿನ ಗ್ರಹನೇ ಶುಕ್ರ, ರಾಹು ಹೆಣ್ಣಿನ ಗ್ರಹ, ಪೂರ್ತಿಯಾಗಿ ಚಂದ್ರ ಹೆಣ್ಣಿನ ಗ್ರಹ. ಸೊ 3 ಹೆಣ್ಣಿನ ಗ್ರಹ ಒಂದು ಕಡೆ ಬಂದಾಗ ಹೆಣ್ಣಿನ ಬಲ ಜಾಸ್ತಿ ಸಿಗುತ್ತೆ. ಸೊ ಅದೆಲ್ಲ ಒಂದು ಕೈ ಮೀರ್ತಕ್ಕಂಥ ರಾಜಕೀಯದಲ್ಲಿ ಬಹಳ ಚೆನ್ನಾಗಿದೆ. ಸೊ ಅದರಲ್ಲಿ ರಾಜಕೀಯ ಭವಿಷ್ಯದಲ್ಲಿ ಈ ಸರಿ ಕಾಂಗ್ರೆಸ್ಸು ಪಾಪ ಬಂದಿರತಕ್ಕಂಥದ್ದು 2.5 ವರ್ಷ ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸಲ್ಲಿ ಹೊಸ ಮುಖ್ಯಮಂತ್ರಿಗಳು ಬರ್ತಕ್ಕಂಥದ್ದು ಬಂದಾಗ ಸಂತೋಷ. ಕೆಲವರಿಗೆ ಆರೋಗ್ಯ ಪರಿಸ್ಥಿತಿ ನೋಡ್ಕೋಬೇಕು, ಕೆಲವರಿಗೆ ಯಶೋಕೀರ್ತಿ ಪದವಿ ನೋಡ್ಕೋಬೇಕು, ಬಹಳ ಸಂತೋಷ. ಇದರಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ವಿಚಾರ ರಾಜಕೀಯ. ಹೊಸ ಪಕ್ಷಗಳೇನಾದರೂ ಬರುತ್ತಾ ಅಂತ ಬಹಳ ಜನ ಕೇಳ್ತಾರೆ. ಹೊಸ ಪಕ್ಷಗಳು ಅಂದ್ರೆ ಇನ್ನು ಕರೆಕ್ಟಾಗಿ 2028 ಮೇಲೆ ಬೆರಕೆ ಸಂಸಾರ ಅಂತ ಕರಿತೀವಿ. ಅಂದ್ರೆ ಇನ್ನು ಪೂರ್ತಿಯಾಗಿರ್ತಕ್ಕಂಥ ಒಂದು ರಾಜಕೀಯದ ಪಕ್ಷ ಖಂಡಿತ ಬರಲ್ಲ. ಅಂದ್ರೆ 2028 ಮೇಲೆ ಜಲಂದಲ್ಲಿ ಕಾಂಗ್ರೆಸ್ ಇನ್ ಬರಲ್ಲ. ದಿಸ್ ಇಸ್ ದಿ ಲಾಸ್ಟ್ ಟರ್ಮ್. ಕಾಂಗ್ರೆಸ್ ಇನ್ ಜಲಂದಲ್ಲಿ ಜೀವನಾಪರ್ಯಂತ ಪೂರ್ತಿ ಅವಧಿಯ ಕಾಂಗ್ರೆಸ್ ಭಾರತ ದೇಶದಲ್ಲಿ ಇರಲ್ಲ. ಬರೆದಿಟ್ಕೊಂಡ್ಬಿಡು. ಅಂದ್ರೆ ಪೂರ್ತಿಯಾಗಿ ಬರ್ತಕ್ಕಂಥ ಅವಕಾಶಗಳು ಇಡೀ ಇಂಡಿಯಾದಲ್ಲಿ ಇಲ್ಲ. ಕೇಸರಿ ಮಯವಾಗೋದೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಹೇಳಿದ ದಾಕ್ಷಣಕ್ಕೆ ಯಾವುದು ನಮಗೇನು ಸೂಟ್ ಕೇಸ್ ಇವರು ಕೊಟ್ಟಿಲ್ಲ ಅಥವಾ ಕೇಸರಿ ಅವರು ತಂದು ಕೊಟ್ಟಿಲ್ಲ, ಬ್ರಹ್ಮಾಂಡಗಳು ಹಿಂಗೆ ಹೇಳಿ ಅಂತ. ನಮ್ಮ ಹಣೆ ಬರಕ್ಕೆ ನಾವು ಇರೋ ವ್ಯಾಕ್ಟ್ ಹೇಳ್ತೀವಿ, ಇದ್ರೆ ಬುದ್ಧಿಂಟೆ ಬೂತಿನೋ ಲೇకపోతే ಬೀತಿನೋ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನು ಅಂದರೆ ನೇರವಾಗಿರ್ತಕ್ಕಂಥ ಅವಕಾಶಗಳು ನಾನು ಯಾರೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇರೋದೇ ಹಾಗೆ. ಯಾಕೆ ಕೇಸರಿ ಅಂತ ಇಟ್ಕೊ. ಯಾವತ್ತು ಸೂರ್ಯ ಇರ್ತಾನೋ, ಯಾವತ್ತು ಗುರು ಇರ್ತಾನೋ ಧರ್ಮಕಾರಕ ಅಂತ ಕರಿತೀವಿ. ಸನ್ಯಾಸ ಯೋಗ ಅಂತೀವಿ. ಅದಕ್ಕೆ ಭಾರತ ದೇಶಕ್ಕೆ ಒಂದು ಸನ್ಯಾಸಿ ಕೂಡ ಬರ್ತಕ್ಕಂಥ ಅವಕಾಶ ಆಗ್ಬೋದು, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡ್ಬೋದು, ಅನಾರೋಗ್ಯದಿಂದ ಬೇಡ ಅಂತ ಹೇಳ್ತಕ್ಕಂಥ ವಿಷಯ ಆಗ್ಬೋದು. ನಾನು ಹೊರಗಡೆಯಿಂದ ಇಡ್ತೀನಿ ಕಂಟ್ರೋಲು, ನೀವು ಒಳಗಿಂದ ಮಾಡಿ ಅಂಥೇಳಿ ಆಪ್ ಸಂಭಾವಲು ಅಂಥೇಳಿ ಯೋಗಿ ಆದಿತ್ಯನಾಥ್ಗಾದ್ರೂ ಕೊಡ್ಬೋದು, ಅಥವಾ ಬ್ರಹ್ಮಚಾರಿಯಾಗಿರ್ತಕ್ಕಂಥ ವಿಶೇಷವಾಗಿ ಇರ್ತಕ್ಕಂಥದ್ದಲ್ಲಿ ನಮಗೆ ಇರ್ತಕ್ಕಂಥ ಯಾರಿಗಾದರೂ ಬೇರೆಯವ್ರಿಗೆ ದೌಗಲ್ಗೋ ಇಂಥವ್ರಿಗೆ ಯಾರಿಗೋ ಸಂಸಾರ ಯೋಚನೆಗಳಿರಲ್ಲ ಅಂಥವ್ರು ಕೊಡ್ಬೋದು. ಇಂಥವ್ರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಮಾಡಿಕೊಡ್ಬೋದು. ಗಡ್ಕರಿಗೆ ಕೊಡ್ಬೋದು ಅವಕಾಶಗಳು. ಅಂಥವರೆಲ್ಲ ನೇರದಿಟ್ಟವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬ್ರಹ್ಮಚಾರಿ ಅಂತಕ್ಕಂಥ ತಕ್ಷಣವೇ ನರೇಂದ್ರ ಮೋದಿನೂ ಬ್ರಹ್ಮಚಾರಿ. ಅವರು ಅಗೋರಿಗಳಾಗಿರ್ತಕ್ಕಂಥವ್ರು, ಭಾಳ ವಿಶೇಷವಾಗಿ ಮದುವೆ ಆಗಿದ್ರು ಹೆಂಡತಿಯಿಂದ ದೂರ ಇದ್ದು 5 ವಿಶೇಷವಾಗಿರ್ತಕ್ಕಂಥ ನವರಾತ್ರಿಗಳನ್ನು ಮಾಡ್ತಕ್ಕಂಥ ಯಾರಾದಿದ್ರೆ ನಮ್ಮ ಪ್ರಧಾನಮಂತ್ರಿಗಳೇ. ಆಮೇಲೆ ಇವತ್ತು ಭಾರತ ದೇಶದಲ್ಲಿ ರೋಡ್ ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೋಡ್ ನೋಡಬೇಕು, ಡೆವಲಪ್ಮೆಂಟ್ ನೋಡಬೇಕು ಅಂತ ಹೇಳಿ ಒಂದು 20 ವರ್ಷದಲ್ಲಿ ಇವತ್ತು ಏನಾದರೂ ಡೆವಲಪ್ ಆಗಿದ್ದೀವಿ, ಭಾರತ ದೇಶ ಇಡೀ ಜಗತ್ತಲ್ಲಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ದೀವಿ ಅನ್ನೋದಾದರೆ ಯಾರಿಂದ ನರೇಂದ್ರ ಮೋದಿ. ಅಂದರೆ ಒಂದು ಹಿಸ್ಟ್ರಿ ರಿಪೀಟ್ಸ್ ಅಂತ. ಆವಾಗ ಹೆಸರು ಮಹಾತ್ಮ ಗಾಂಧಿ ಇತ್ತು, ಅದಾದ್ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ತಕ್ಕಂಥದ್ದು, ಬಾಲ್ ಗಂಗಾಧರ್ ನಾಥ್ ಲೇಖಾಯಿತು, ಸರೋಜಿನಿ ನಾಯ್ಡು ಅಂತಿದ್ರು, ಇಂದಿರಾ ಗಾಂಧಿ ಐರನ್ ಲೇಡಿ ಅಂತ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ಅವ್ರು ಬಂದಿದ್ದು ಅವಧಿಯೇ ಚಿಕ್ಕದಾದರೂ ಪರಿವರ್ತನೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ವಿಶೇಷ ಅಂದರೆ ಮಣ್ಣಿನ ಮಗ ದೇವೇಗೌಡರು ಅಂತ. ಸೊ ಇವರೆಲ್ಲ ಕೆಲಸ ಮಾಡಿದಂಥ ವ್ಯಕ್ತಿಗಳು ಅಂತ. ಸೊ ಇಂಥವ್ರನ್ನೆಲ್ಲ ನೋಡಿದಾಗ ಹೆಸರು ಉಳಿದೋಗ್ತಕ್ಕಂಥದ್ದು ಅಜರಾಮರ ಅಂದರೆ ನರೇಂದ್ರ ಮೋದಿ ಅವ್ರದ್ದು. ಸೊ ಇಂಥದ್ದೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಟೇಟ್ ರಾಜಕೀಯ, ಸೆಂಟ್ರಲ್ ರಾಜಕೀಯದಲ್ಲಿ ಚೇಂಜಸ್, ಪೊಸಿಷನ್ಸ್, ಚೀಫ್ ಮಿನಿಸ್ಟರ್ ಚೇಂಜ್ ಆಗ್ತಾರೆ, ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ, ಎರಡೂ ನಡೆಯುತ್ತೆ ಅಂತ ಹೇಳಿ. ಮುಖ್ಯಮಂತ್ರಿಗಳಾಗಿ ಸದ್ಯ ಸಿದ್ದರಾಮಯ್ಯನವರಿದ್ದಾರೆ. ಈ ರೇಸು ಕಾಂಪಿಟೇಷನ್ ಅಲ್ಲಿ ಬಹಳಷ್ಟು ಜನ ಇದ್ರೂ ಮುಂಚೂಣಿಯಲ್ಲಿ ಕಾಣಸಿಗೋದು ಡಿ ಕೆ ಶಿವಕುಮಾರ್ ಅವರು. ಸೊ ಇವರಿಬ್ಬರಿಗೂ 2026 ಹೇಗಿರುತ್ತೆ ಅಂತ? ಡಿ ಕೆ ಶಿವಕುಮಾರ್ ಅಂತೂ ಗ್ಯಾರಂಟಿ ಆಗ್ತಾರೆ. ಅವರಿಗೆ 90% ಆಗ್ತಕ್ಕಂಥ ಯೋಗಗಳು ಜಾಸ್ತಿನೇ ಇದೆ. ಪ್ರಾರ್ಥನೆ ಜೊತೆಯಲ್ಲಿ ಪ್ರಯತ್ನ ಅಂತ ಮಾಡಿದ್ದಾರೆ. ಒಂದು ಪ್ರಾರ್ಥನೆ ಇರ್ಬೋದು, ಆದ್ರೆ ನೋಡು ಪ್ರಯತ್ನಕ್ಕೆ ಯಾವತ್ತು ಫಲ ಇದೆಯಂತೆ. ಈಗ ನಾನು ನೀನು ಎಲ್ಲ ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ, ಎಲ್ಲಾ ಕ್ಷೇತ್ರದಲ್ಲೂ ದೇವ್ರಿಲ್ಲ ಅಂತ ನಂಬಿಲ್ದೇರೋನು ಒಂದಷ್ಟು ಜನ ಇರ್ತಾರೆ. ದೇವ್ರು ಇದಾನೆ ಅಂತ ಒಂದು ನಂಬಿರೋನು ಭಾರತ ದೇಶ ಪೂರ್ತಿ ಇರ್ತಾನೆ, ಇಡೀ ಭೂಮಂಡಲ ಇರ್ತಾರೆ. ಒಂದು ದೇವರಾದ್ರೂ
ಮಾರಮ್ಮ ಆಗಲಿ, ಕಾಟೇರಮ್ಮ ಆಗಲಿ, ಚೌಡೇಶ್ವರಿ ಆಗಲಿ, ಆಂಜನೇಯ ಆಗಲಿ, ಸುಬ್ರಹ್ಮಣ್ಯ ಆಗಲಿ, ಈಶ್ವರ ಆಗಲಿ, ಮಹಾವಿಷ್ಣು ಆಗಲಿ, ಕನ್ಯಾಕುಮಾರಿದ ಕಾಶ್ಮೀರದವರೆಗೂ ಇರತಕ್ಕಂಥ ಸನಾತನ ಧರ್ಮದ ಅಷ್ಟೂ ದೇವರುಗಳಲ್ಲಿ ನೀನು ಮಾಡಿರತಕ್ಕಂಥ ಫಿಕ್ಸಡ್ ಡಿಪಾಸಿಟ್ ಬೋನಸ್ ಕೊಡಲೇಬೇಕಾ? ಈ ದೇವ್ರು ಕೊಡ್ತಾನೋ ಆ ದೇವ್ರು ಕೊಡ್ತಾನೋ, ಯಾವನಾದ್ರೂ ಒಬ್ಬನಾದ್ರೂ ಕೊಡ್ತಾನ? ಅಥರ್ಣ ಶೇಷದಲ್ಲಿ ಮಾಡಿರ್ತಕ್ಕಂಥ ದೇವರು ಇರ್ಬೋದು, ತಂತ್ರ ದೇವರು ಇರ್ಬೋದು, ಮಾಂತ್ರಿಕ ದೇವರು ಇರ್ಬೋದು. ಸೊ ಎಲ್ಲಾ ದೇವರಿಗೂ ಹೋಗಿರ್ತಕ್ಕಂಥ ಮೊರೆ ಏಕಕಾಲಕ್ಕೆ ಯಾರಾದರೂ ಹೋಗಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್. ಯಾವ ದೇವ್ರನ್ನೂ ಬಿಟ್ಟಿದ್ದ, ಕಾಮಾಕ್ಷಿ, ಕಂಚಿ ಕಾಮಾಕ್ಷಿಯಿಂದ ಹಿಡಿದು ಕಾಮೇಶ್ವರಿ ಆಗಿರ್ತಕ್ಕಂಥ ಗುವಾಹಟಿವರೆಗೂ ಹೋಗಿದೆ. ಅಂದರೆ ಈ ಗುವಾಹಟಿಲಿ ಏನು ಹೇಳ್ತೀವಿ ಅಂದರೆ ಶಕ್ತಿಪೀಠಗಳಲ್ಲಿ ಯೋನಿಪೀಠ ಅಂದರೆ ತಾಯಿ ಜಗನ್ಮಾತೆ ಯೋನಿ ಬಿದ್ದ ಸ್ಥಳ ಇಂದ ಹಿಡಿದು ಎಲ್ಲ ಅಂಗಗಳು ಬಿದ್ದಿರೋಂಥ ಸ್ಥಳಗಳಿಗೂ ಭೇಟಿಯಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಬ್ರಹ್ಮಾಂಡಗಳು ಮಾತ್ರ. ಇಡೀ ಭಾರತ ದೇಶವನ್ನು 7 ಸಲ ಸುತ್ತು ಬೆಳೆಸಿರ್ತಕ್ಕಂಥವನು, 76,000 ದೇವಾಲಯಗಳನ್ನ ಭಾರತ ದೇಶದಲ್ಲಿ ನೋಡಿರ್ತಕ್ಕಂಥ ಬದುಕಿರೋನು ನಾನು ಒಬ್ಬನೇ. ಅಂಥ ದೇವಾಲಯಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಪವರ್ ಕೊಡ್ತಕ್ಕಂಥ ದೇವಾಲಯಗಳು, ಯಶಸ್ಸು ಕೀರ್ತಿ ಕೊಟ್ಟಿರೋ ದೇವಾಲಯಗಳು, ಪೂಜೆ ಪುನಸ್ಕಾರ ಮಾಡಿರೋ ರುದ್ರ ಹೋಮದಿಂದ ಹಿಡಿದು ಎಲ್ಲ ಹೋಮಗಳು ಮಾಡಿಸಿರುವಂಥದ್ದು ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್. ಸಂಸ್ಕಾರವಾಗಿ ಡಿ ಕೆ ಶಿವಕುಮಾರ್ಗೆ ಏನಾಗಿದೆ, ಅವರ ಹೆಂಡತಿ ಬಲವನ್ನು ಹೆಚ್ಚು ಕೊಡುತ್ತೆ. ಹೆಂಗಸು ಬಲ ಅಂತ ನಾನು ಹೇಳ್ತೀನಿ. ಮೊದಲಾದರೆ ಅವರ ಶ್ರೀಮತಿ ಅಷ್ಟಾಗಿ ಜೊತೆ ಹೋಗ್ತಿರಲಿಲ್ಲ. ಅದಾದ ನಂತರ ಈಗ ಒಂದು 3 ವರ್ಷದಿಂದ ನೀನು ನೋಡು, ಶ್ರೀಮತಿನೂ ಜಾಸ್ತಿ ಜನ ಇನ್ವಾಲ್ವ್ ಮಾಡಿ ದಂಪತಿಗಳ ಸಮೇತ ಇಬ್ಬರೂ ಸ್ನಾನಕ್ಕೆ ಗಂಗಾ ಯಮುನಾ ಸರಸ್ವತಿಯಿಂದ ಪ್ರಯಾಗರಾಜಿಂದ ಹಿಡಿದು ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿರೋದು. ಸೊ ಈ ಫಿಕ್ಸೆಡ್ ಡಿಪಾಸಿಟ್ ಗ್ಯಾರಂಟಿ ಬರೆದಿಟ್ಕೊ. ಅದೇ ರೀತಿ ಸಿದ್ದರಾಮಯ್ಯ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲೀನ್ ಹ್ಯಾಂಡೆಡ್ ಪರ್ಸನ್, ಮೊದಲಿಂದ ತುಂಬ ಕ್ಲೀನ್ ಹ್ಯಾಂಡೆಡ್. ಅವರಿಗಿಂತ ಶಕ್ತಿ ಯಾರು ಅಂದರೆ ಸಿದ್ದರಾಮಯ್ಯ ಅವರು ಪುನರ್ಜನ್ಮ ಏನಾದರೂ ಬಂದಿದೆ ಅಂದರೆ ಅವರ ಹೆಂಡತಿಯಿಂದ. ಅಷ್ಟು ಚೆನ್ನಾಗಿ ಪೂಜಾ ಪುನಸ್ಕಾರ, ಅಷ್ಟು ಧರ್ಮಿಷ್ಠೆ, ಅಷ್ಟು ವಿಶೇಷತೆ ಆ ಎಮ್ಮ ಮಾಡಿರೋದಕ್ಕಂದ್ರೆ ಸಿದ್ದರಾಮಯ್ಯ ಇವತ್ತು ಚೀಫ್ ಮಿನಿಸ್ಟರ್ ಆಗಿರೋದು. ಅದು ಏನೋ ಬೇರೆ ಪಕ್ಷದಿಂದ ಬಂದು ಕಾಂಗ್ರೆಸ್ನ ಇಡೀ ಜಗತ್ತಲ್ಲಿ ಆಳ್ತಾ ಇರತಕ್ಕಂಥ 2ನೇ ಟರ್ಮಲ್ಲಿ ಯಾರಾದರೂ ಸಿದ್ದರಾಮಯ್ಯ ಇದ್ದಾರೆ ಅಂದರೆ ಅವರ ಹೆಂಡತಿಯಿಂದ. ಅದನ್ನು ಶತಾಯಗತ ಹೇಳ್ಬೋದು, ಯಾಕೆಂದರೆ ಅಷ್ಟು ಪೂಜಾ ಪುನಸ್ಕಾರ ಫಲ. ಆಮೇಲೆ ಸಿದ್ದರಾಮಯ್ಯನು ದುರ್ಗಾ ಪೂಜೆ ಚೆನ್ನಾಗಿ ಮಾಡ್ತಾರೆ. ಸಿದ್ದರಾಮಯ್ಯ ನಾಸ್ತಿಕರಲ್ಲ, ಬಹಳ ಬುದ್ಧಿವಂತರು. ಒಂದು ಪುರಾಣಿ ದುರ್ಗೆಯನ್ನು ಇಟ್ಕೊಂಡಿದ್ದಾರೆ, ಇವತ್ತಿಗೂ ಚೆನ್ನಾಗಿ ಪೂಜೆ ಪುನಸ್ಕಾರ. ಅಟ್ಲೀಸ್ಟ್ ಅದೆಲ್ಲ ಸುಳ್ಳು, ಬೇರೆಯವರೆಲ್ಲ ಹೇಳೋದೆಲ್ಲ ಸುಳ್ಳು. ಬಹಳ ಚೆನ್ನಾಗಿ ಡ್ರಾಯರ್ಲ್ಲಿ ಎತ್ತಿ ನಮಸ್ಕಾರ ಮಾಡ್ಕೊತಾರೆ. ಮನೆಯಿಂದ ಹೊರಡ್ಬೇಕಾದ್ರೆ ಅಮ್ಮನವ್ರು ನಮಸ್ಕಾರ ಮಾಡೇ ಹೊರಡೋದು. ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿಯ ಸ್ಮರಣೆ ಬಹಳ ಚೆನ್ನಾಗಿ ಮಾಡ್ತಾರೆ. ಮನಸ್ಫೂರ್ತಿ ಕೆಲವರು ತೋರಿಸ್ಕೊಳಕ್ಕೆ ಮಾಡ್ತಾರಮ್ಮ, ಕೆಲವರು ತೋರಿಸ್ಕೊಂಡು ಮಾಡ್ತಾರೆ, ಕೆಲವರು ಬೇರೆಯವ್ರಿಗೋಸ್ಕರ ಮಾಡ್ತಾರೆ. ಇವ್ರು ಹಂಗಲ್ಲ, ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಾರೆ. ಸಿದ್ದರಾಮಯ್ಯನು ನಾಸ್ತಿಕರಲ್ಲ. ಆದರೆ ಜಾಸ್ತಿ ಒಲವು ಮುಸ್ಲಿಂ ಕಡೆನೇ ಜಾಸ್ತಿ ಒಲವು. ಏನು ಮಾಡ್ತೀಯಾ? ಸೊ ಆದ್ದರಿಂದ ಅವ್ರ ಇಷ್ಟ ಏನಾದರೂ ಯದ್ಭಾವಂ ತದ್ಭವತಿ. ಆದರೆ ಸಿದ್ದರಾಮಯ್ಯವರ ಆರೋಗ್ಯವನ್ನು ನೋಡ್ಕೋಬೇಕು. ನಂಬರ್ 1, ಅವರಿಗೆ ಮಧ್ಯಾವಸ್ಥೆ ಅಂದರೆ ಫಸ್ಟ್ ಟೈಮ್ CM ಆದಾಗ ಅವರು ವಿಕಾಸಸೌಧದಲ್ಲಿ ಕೂತ್ಕೊಂಡಾಗ ಒಂದ್ಸಲಿ ಇಳಿದು ಹೊಟ್ಟೋದು. ತದನಂತರ ಮುಖ್ಯಮಂತ್ರಿ ಆದಾಗ ಪೂರ್ತಿಯಾಗಿರ್ತಕ್ಕಂಥ ಅವಕಾಶ. ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು SM ಕೃಷ್ಣ ಸಮಯದಲ್ಲಿ. ಆಗ ಡೆಪ್ಟಿ ಚೀಫ್ ಮಿನಿಸ್ಟರ್ ವಿಕಾಸಸೌಧ ಉದ್ಘಾಟನೆ ಆಯಿತು, ಅಲ್ಲಿ ಕೂತ್ಕೊಂಡಾಗ ಇಳದೇ ಹೋದರು. ವಿಕಾಸಸೌಧ ವಾಸ್ತು ಸರಿ ಇಲ್ಲ. ಅದಾದ ಮೇಲೆ ಏನಾಯಿತು, ಈ ಕಡೆಗೆ ವಿಧಾನಸೌಧಕ್ಕೆ ಬಂದಾಗ 5 ವರ್ಷ CM ಆಗಿದ್ದರು, ಪೂರ್ತಿ ಅವಧಿಯನ್ನು ಮಾಡಿದ್ರು. ಅವರಿಗೆ ಆ ಸಮಯಕ್ಕೆ ಒಂದು ಆರೋಗ್ಯ ಪರಿಸ್ಥಿತಿ. ಅದೇ ಸಮಯ ಈಗ ಕರೆಕ್ಟಾಗಿ ನಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಷ್ಟೊತ್ತಿಗೆ ಅವ್ರಿಗೂ ಕಮ್ಮಿ ಆಗುತ್ತೆ. ಆರೋಗ್ಯ ನೋಡ್ಕೋಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ಆಮೇಲೆ ಗ್ರಹಗತಿಗಳು ಕಮ್ಮಿ ಆಗುತ್ತೆ, 5 ಗ್ರಹಗಳು. ಸೊ ನನಗೆ ಒಳ್ಳೆ ಗ್ರಹ ನಿನಗೆ ಕೆಟ್ಟದ್ದು ಮಾಡ್ಬೋದು, ಕೆಟ್ಟ ಗ್ರಹ ಒಳ್ಳೆಯದು ಮಾಡ್ಬೋದು. ಸೊ ಅವ್ರಿಗೇನಾಗಿದೆ, ಸಿದ್ದರಾಮಯ್ಯನಿಗೂ ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಗ್ರಹಗತಿಗಳಲ್ಲಿ ಇವರ ಕೈ ಕಮ್ಮಿ ಆಗುತ್ತೆ, ಅವ್ರ ಕೈ ಮೇಲಾಗುತ್ತೆ. ಯಾವುದೋ ದೇವರ ಗ್ರಹಗಳು, ನವಗ್ರಹಗಳು ಸಹಕಾರವನ್ನು. ಸೊ ಆಗ ಡಿ ಕೆ ಶಿವಕುಮಾರ್ಗೆ ಜಾಸ್ತಿ ಒಲವು ಗ್ರಹಗಳಿಗೂ ಮೇಲೂ ಇದೆ, ಫಲ ಕೊಡುತ್ತೆ. ಅವ್ರಿಗೂ ಸಂಕ್ರಾಂತಿ ಆದಮೇಲಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕ್ಕೆ 95% ಗ್ಯಾರಂಟಿ ಅಂತಕ್ಕಂಥದ್ದೇ ನಾನು ನಿಂಗೆ ಹೇಳ್ಬೋದು. ಆಮೇಲೆ ಕೆಲವೊಂದು ಮಾಡ್ಕೋಬೇಕು. ಈಗ ಡಿ ಕೆ ಶಿವಕುಮಾರ್ ನನಗೇನು ಸೂಟ್ ಕೇಸ್ ಏನು ಕೊಟ್ಟಿಲ್ಲ, ಅಥವಾ ಇವು ಸಿದ್ದರಾಮಯ್ಯ ನಿಮ್ಮ ಸೂಟ್ ಕೇಸ್ ಕೊಡಲ್ಲ ಅಂತ ಏನು ಹೇಳಿಲ್ಲ. ಒಂದು ವಿಚಾರ, ನೀವಿಬ್ಬರಿಗೂ ಎಲ್ಲ ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವ ಪಕ್ಷನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇರೋ ಗ್ರಹ ಮುಖಾಂತರವಾಗಿ ಕೆಲವೊಂದನ್ನು ನೀನು ಫ್ರಿಡ್ಜ್ ಹತ್ರ ನೀರು ತಗೊಳಕ್ ಹೋಗ್ತೀಯ, ನೀರು ತಗೊಳಕ್ ಹೋದಾಗ ನೀನೇ ಹೋಗ್ಬೇಕು, ನೀರು ನಿನ್ನ ಹತ್ರ ಬರಲ್ಲ. ಕೆಲವೊಂದು ಸಮಯದಲ್ಲಿ ಎಲ್ಲಾ ನೀರು ಕುಡಿತೀಯ, ಆದರೆ ಕೆಲವು ಸಮಯಕ್ಕೆ ಇಂಥ ನೀರು ಮಾತ್ರ ಕುಡಿ ಅಂತ ಹೇಳಿರುತ್ತೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಎಲ್ಲಾ ಪೂಜೆ ಪುನಸ್ಕಾರ ಮಾಡಿರ್ಬೋದು, ಆದರೆ ಒಂದು 3 ಕ್ಷೇತ್ರಗಳಿದೆ, ಅದು ಬ್ರಹ್ಮಾಂಡ ಗುರುಗಳ ಮಾತು ಕೇಳಿದ್ರೆ ಮಾತ್ರ ಫಲ ಬೇಗ ಸಿಗೋಂಥದ್ದು. ಸೊ ಅಂಥದ್ದು ಸಿಕ್ಕಿದಾಗ ನೀವುಗಳನ್ನ ಅಕಸ್ಮಾತ್ ಉಪಯೋಗಿಸ್ಕೊಂಡ್ರೆ ಖಂಡಿತ ಮುಖ್ಯಮಂತ್ರಿ ಆಗೋ. ಯಾಕಂದ್ರೆ ಯಾವತ್ತೂ ಆಗ್ಬಿಡ್ತಿದ್ದು, ನನ್ನ ಮಾತು ಕೇಳಿದ್ರೆ ಯಾವತ್ತೂ 6 ತಿಂಗಳು ಮೊದಲೇ ಆಗೋಗ್ತಿದ್ರು ಮುಖ್ಯಮಂತ್ರಿಗಳು. ಆ ಸಮಯಕ್ಕೆ ಆ ಗ್ರಹಗಳು ಹೊಟ್ಟೋಯ್ತು. ಈಗ ನೋಡೋ, ನೀನೊಂದು ಟ್ರೈನಲ್ಲಿ ಕೂತ್ಕೊಂಡಿರ್ತೀಯ, ಮೈಸೂರಿಗೆ ಹೋಗ್ತಾ ಇರ್ತೀಯ, ಮಧುರಡೆ ಬರ್ತಾನೆ, ಅವ್ನು ಮಧುರವರೆಗೂ ಮಾತ್ರ ಬಂದು ಇಳಿದೋಟಾಗ್ತಾನೆ. ಚಿತ್ರಾನಂದ ಬಂದಾಗ ನೀನು ಆ ಗ್ರಹ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಚಿತ್ರಾನ್ನ ಮಧುರಡೆ ಇಲ್ಲೋ ಚಿತ್ರಾನ್ನ ಬಂತು, ಯಾವ ಗ್ರಹ ಯಾವಾಗ ಸಹಾಯ ಮಾಡುತ್ತೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರಿಗೂ ನಾನು ಹೇಳೋದು, ಕರ್ನಾಟಕದಲ್ಲಿರ್ತಕ್ಕಂಥ ಒಳ್ಳೆಯ ಮುಖ್ಯಮಂತ್ರಿಗಳಲ್ಲಿ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನೇ ವ್ಯವಸ್ಥೆ ನಮಸ್ತೆ ಅಂದರೆ ಜನಗಳಿಗೆ ಒಂದು ಚೇಂಜ್ ಓವರ್ ಆಗಬೇಕು ಅಂತ ನಾವಲ್ಲ, ಗ್ರಹಗಳೇ ಮಾಡಿಸುವಾಗ ಯಾರು ಏನೂ ಮಾಡೋಕ್ಕಾಗಲ್ಲ.
ಸೊ ಅದಕ್ಕೋಸ್ಕರ ಅಂಥ ಸಮಯ ಬರುತ್ತೆ. ಆಗ್ಲಿ ಗುರುಗಳೇ, ಬಹಳ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ದಿನನಿತ್ಯವೂ ಪ್ರತಿಯೊಬ್ಬರು ಚರ್ಚೆ ಮಾಡುವ ಸಂದರ್ಭದಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳಿ ಗ್ರಹಗಳ ಮುಖಾಂತರ ನಮಗೆ ಸಿಗ್ತಿರೋ ಸೂಚನೆಗಳನ್ನು ತಿಳಿಸ್ಕೊಟ್ರಿ.